ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಬೇವು ಬಿತ್ತಿದರೆ ಮಾವು ಸಿಕ್ಕಿತೆ ಈ ಒಂದು ಲೆಸನ್ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇಲ್ಲಿ ಮೊದಲಿಗೆ ಹೇಳ್ತಾರೆ ನೋಡ್ರಿ, ಇತರರು ಮೌಲ್ಯಗಳನ್ನು ಅನುಸರಿಸಬೇಕು, ಸತ್ಯವಂತರಾಗಿರಬೇಕು, ಕಾಳಜಿ ಉಳ್ಳವರಾಗಿರಬೇಕು ಎಂದು ನಾವು ಒತ್ತಾಯಿಸಬಹುದೇ? ಮೌಲ್ಯಗಳನ್ನು ಅನುಸರಿಸಬೇಕೆಂದು ಹೇಳದೇ ಅನ್ವಯಿಸಿಕೊಳ್ಳೋಣ. ಅಂದರೆ ಇನ್ನೊಬ್ಬರನ್ನ ನಾವು ಮೌಲ್ಯಗಳನ್ನು ಅನುಸರಿಸ್ಕೊಳ್ಳಿ, ಕಾಳಜಿ ವಹಿಸಿ, ಸತ್ಯವಂತರಾಗಿರಿ ಅನ್ನೋದನ್ನು ಹೇಳೋಕ್ಕಿಂತ ಮುಂಚೆ ಮೊದಲು ನಾವು ಏನು ಮಾಡಬೇಕು, ಆ ಮೌಲ್ಯಗಳನ್ನು ಅನ್ವಯಿಸ್ಕೊಳ್ಬೇಕು, ಅಳವಡಿಸ್ಕೊಂಡ್ರೆ ಎಲ್ಲರೂ ಕೂಡ ಪ್ರಾಮಾಣಿಕರಾಗಿ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಒಬ್ಬ ರೈತ ಪ್ರತಿದಿನ 1 ಪೌಂಡ್ ಬೆಣ್ಣೆಯನ್ನು ಬೇಕರಿಯವನಿಗೆ ಮಾರ್ತಾ ಇದ್ದ. ಪ್ರತಿದಿನ ಒಬ್ಬ ರೈತ ಏನು ಮಾಡ್ತಿರ್ತಾನೆ ಅಂತಂದರೆ, ತನ್ನ ಮಾಡಿದಂಥ ಬೆಣ್ಣೆಯನ್ನು ಬೇಕರಿಯವನಿಗೆ ಮಾರ್ತಾ ಇರ್ತಾನೆ, 1 ಪೌಂಡನ್ನು. ಕೆಲವು ತಿಂಗಳ ನಂತರ ಒಮ್ಮೆ ಬೇಕರಿಯವನಿಗೆ ಬೆಣ್ಣೆಯನ್ನು ತೂಕ ಮಾಡಬೇಕೆನ್ನಿಸಿತು. ಏನು ಮಾಡ್ತಾನೆ, ಡೈಲಿ ನಾನು ಬೆಣ್ಣೆಯನ್ನು ತಗೋತಾ ಇದ್ದೀನಲ್ಲ, ಒಂದು ಬೆಣ್ಣೆಯನ್ನು ಕರೆಕ್ಟಾಗಿ ಕೊಡ್ತಾ ಇದ್ದಾನ ಇಲ್ವಾ ಅಂತೇಳಿ ತೂಕ ಮಾಡಬೇಕು ಅಂತೇಳಿ ಏನು ಮಾಡ್ತಾನೆ, ತೂಕ ಮಾಡ್ತಾನೆ. ತೂಕ ಮಾಡಿದಾಗ ಅದು 1 ಪೌಂಡ್ಗಿಂತ ಕಡಿಮೆಯಾಗಿತ್ತು. ಅವನು ತೂಕ ಮಾಡಿದಾಗ 1 ಪೌಂಡ್ಗಿಂತ ಕಡಿಮೆ ಇರ್ತದೆ. ಅಂದರೆ ತಗೋತಿದ್ದು 1 ಪೌಂಡು ಬೆಣ್ಣೆಯನ್ನು, ಆದರೆ 1 ಪೌಂಡ್ಗಿಂತ ಕಡಿಮೆ ಇದೆಯಲ್ಲ ಬೆಣ್ಣೆ ಅಂಥೇಳಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಜೊತೆಗೆ ಬೇಕರಿ ಅವನಿಗೆ ವಿಪರೀತ ಕೋಪನೂ ಕೂಡ ಬರ್ತದೆ. ಕೋಪ ಬರುತ್ತೆ, ಏನು ನನಗೆ ಬೆಣ್ಣೆ ಕಡಿಮೆ ಕೊಡ್ತಾ ಇದ್ದಾನಲ್ಲ ಇವನು ಅಂತೇಳಿ, ಎಲ್ಲ ಇವನ ದಿನಾವೂ ಖರೀದಿ ಮಾಡುವ ನನಗೆ ಮೋಸ ಮಾಡಿದಾನಲ್ಲ ಅಂದ್ಕೊಂಡು ನ್ಯಾಯಾಲಯಕ್ಕೆ ದೂರು ತೆಗೆದುಕೊಂಡು ಹೋಗ್ತಾನೆ. ಏನು ಮಾಡ್ತಾನೆ, ಇವನು ನನಗೆ ಮೋಸ ಮಾಡ್ತಾ ಇದ್ದಾನೆ, 1 ಪೌಂಡು ಬೆಣ್ಣೆ ಕೊಡ್ತಾ ಇಲ್ಲ, ನನಗೆ ದಿನ ತಗೋತಾ ಇದ್ದೀನಿ, ನನಗೆ ಮೋಸ ಮಾಡ್ತಾ ಇದ್ದಾನಲ್ಲ ಅಂತೇಳಿ ನ್ಯಾಯಾಧೀಶರ ಹತ್ರ ಹೋಗೋಣ ಅಂತೇಳಿ ಕೋರ್ಟಿಗೆ ಹೋಗ್ತಾನೆ. ಅಲ್ಲಿ ನ್ಯಾಯಾಧೀಶರು ರೈತನಿಗೆ, ನೀನು ಹೇಗೆ ಬೆಣ್ಣೆಯನ್ನು ತೂಕ ಮಾಡುತ್ತಿ ಎಂದು ಕೇಳ್ತಾರೆ. ಆ ನ್ಯಾಯಾಧೀಶರು ಕೇಳ್ತಾರೆ, ನೀ ಹೆಂಗಪ್ಪ ನೀನು ಬೆಣ್ಣೆನ ತೂಕ ಮಾಡ್ತೀಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಸ್ವಾಮಿ ನಾನು ಬಡವ, ನನ್ನ ಹತ್ತಿರ ತೂಕದ ಯಂತ್ರವೇನೋ ಇದೆ, ಆದರೆ ತೂಕದ ಕಲ್ಲುಗಳಿಲ್ಲ. ನಾನು ತುಂಬ ಬಡವ ಸ್ವಾಮಿ, ನನ್ನ ಹತ್ರ ತೂಕದ ಯಂತ್ರ ಇದೆ, ಆದರೆ ತೂಕ ಮಾಡೋದಕ್ಕೆ ಬಟ್ಟೆಗಳು ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇವನು ನನ್ನ ಹತ್ತಿರ ಬೆಣ್ಣೆಯನ್ನು ಖರೀದಿಸೋಕ್ಕಿಂತ ಬಹಳ ಮೊದಲಿನಿಂದಲೂ ನಾನು ಇವನ ಹತ್ತಿರ ದಿನ 1 ಪೌಂಡ್ ಬ್ರೆಡ್ ಖರೀದಿಸುತ್ತಿದ್ದೆ. ಅಂದರೆ ಈ ವ್ಯಕ್ತಿ ನನ್ನ ಹತ್ರ ಬೆಣ್ಣೆಯನ್ನು ಖರೀದಿಸೋದಕ್ಕಿಂತ ಮುಂಚೆಯಿಂದಲೂ ಕೂಡ 1 ಪೌಂಡು ಬ್ರೆಡ್ಡನ್ನು ನಾನು ಇವನ ಹತ್ರ ಇಸ್ಕೊತಿದ್ದೆ. ಹಾಗೆ ದಿನಾವೂ ಖರೀದಿಸಿದ ಬ್ರೆಡ್ಡನ್ನೇ ತೂಕದ ಕಲ್ಲಿನಂತೆ ಉಪಯೋಗಿಸಿ ನಾನು ಬೆಣ್ಣೆಯನ್ನು ತೂಕ ಮಾಡ್ತಿದ್ದೆ. ಇವನ ಹತ್ರ ಏನು ನಾನು 1 ಪೌಂಡು ಬ್ರೆಡ್ಡನ್ನು ತಗೋತಾ ಇದ್ದೆ, ಆ ಬ್ರೆಡ್ಡನ್ನೇ ಯೂಸ್ ಮಾಡ್ಕೊಂಡು ಏನು ಮಾಡ್ತಾಯಿದ್ದೆ, ನಾನು ಬೆಣ್ಣೆಯನ್ನು ತೂಕ ಮಾಡ್ತಾಯಿದ್ದೆ ಅಂತ ಹೇಳ್ತಾನೆ. ಇದರರ್ಥ ಬೇಕರಿಯವನಿಗೆ 1 ಪೌಂಡ್ ಬೆಣ್ಣೆ ಸಿಗಲಿಲ್ಲವೆಂದರೆ ಅವನು 1 ಪೌಂಡ್ ಬ್ರೆಡ್ ಕೊಡದೆ ಮೋಸ ಮಾಡ್ತಿದ್ದಾನೆ ತಾನೆ. ಅವಾಗ ಹೇಳ್ತಾನೆ, ಇವನು ಹೇಳ್ತಾ ಇದ್ದಾನೆ 1 ಪೌಂಡು ಬೆಣ್ಣೆಯನ್ನು ಕೊಡ್ತಾ ಇಲ್ಲ, ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ. ನಾನು ಇವನು ಕೊಟ್ಟಿರ್ತಕ್ಕಂಥ ಬ್ರೆಡ್ಡನ್ನೇ ಯೂಸ್ ಮಾಡ್ಕೊಂಡು ನಾನು ಇವನಿಗೆ ತೂಕ ಮಾಡಿಕೊಡ್ತಿರ್ತಕ್ಕಂಥದ್ದು. ಇಲ್ಲಿ 1 ಪೌಂಡ್ ಬೆಣ್ಣೆ ಇಲ್ಲ ಅಂತಂದರೆ ಇಲ್ಲಿ ಬ್ರೆಡ್ಡಲ್ಲಿ ಮೋಸ ನಡೀತಾ ಇದೆ ಅಂತ ತಾನೇ ಅಂತ ಹೇಳ್ತಾನೆ. ಅದಕ್ಕೆ ಇದನ್ನು ಆಲಿಸಿದಂಥ ನ್ಯಾಯಾಧೀಶರು ಬೇಕರಿಯವನ ಮುಖ ನೋಡಿದರು, ಆತ ನಾಚಿಕೆಯಿಂದ ತಲೆ ತಗ್ಗಿಸಿದ. ಈ ಎಲ್ಲ ವಿಚಾರಗಳನ್ನು ನೋಡಿದಂಥ ನ್ಯಾಯಾಧೀಶರು ಆಲಿಸಿ ಬೇಕರಿಯವನ ಮುಖ ನೋಡಿದಾಗ ಅವನು ನಾಚಿಕೆಯಿಂದ ತಲೆ ತಗ್ಗಿಸ್ತಾನೆ. ಇದರಿಂದ ನಾವೇನು ತಿಳ್ಕೊತೀವಿ ಅಂತಂದರೆ, ಬೇರೆಯವರ ತಪ್ಪನ್ನು ಖಂಡಿಸುವ ನಮಗೆ ನಾವು ಅದೇ ತಪ್ಪನ್ನು ಮಾಡುತ್ತಿದ್ದರೂ ಗಮನ ಬರುವುದೇ ಇಲ್ಲ. ನಾವೇನು ಮಾಡ್ತೀವಿ, ಕೆಲವು ಸಲ ಬೇರೆಯವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಾವು ಎದ್ದು ತೋರಿಸ್ತೀವಿ, ಆದರೆ ನಾವು ಮಾಡಿರ್ತಕ್ಕಂಥ ತಪ್ಪು ನಮಗೆ ಅದರ ಮೇಲೆ ಗಮನ ಇರೋದಿಲ್ಲ, ಮತ್ತು ಅದ್ರ ಬಗ್ಗೆ ನಾವು ಯೋಚನೆ ಕೂಡ ಮಾಡೋದಿಲ್ಲ. ಅದರಿಂದ ಬೇರೆಯವರ ತಪ್ಪನ್ನು ಹುಡ್ಕೋಕ್ಕಿಂತ ಮುಂಚೆ ನಮ್ಮ ತಪ್ಪುಗಳು ಏನಿದೆ ಅಂತಕ್ಕಂಥದ್ದನ್ನು ನೋಡಿ ನಾವು ತಿದ್ದುಕೊಂಡ್ರೆ ನಮ್ಮ ಬದುಕು ಬಹಳ ಸುಂದರವಾಗಿರ್ತದೆ ಅಂತ ಹೇಳ್ಕೊಬೋದು. ಇಲ್ಲಿ ಮಾರ್ಟಿನ್ ಲೂಥರ್ನ ಒಂದು ಲೈನನ್ನು ಹೇಳ್ತಾರೆ ನೋಡ್ರಿ, ಕತ್ತಲೆ ಅಂಧಕಾರವನ್ನು ಓಡಿಸಲಾಗದು, ಕೇವಲ ಬೆಳಕು ಮಾತ್ರ ಅದನ್ನು ಮಾಡಬಲ್ಲದು. ಈಗ ಕತ್ತಲೆಯನ್ನು ಓಡಿಸೋದಕ್ಕಾಗೋದಿಲ್ಲ. ಕತ್ತಲೆ ಹೋಗಬೇಕು ಅಂದರೆ ಏನು ಮಾಡಬೇಕು, ಬೆಳಕು ಬರಬೇಕು. ಬೆಳಕು ಬಂದಾಗ ಕತ್ತಲು ಹೋಗುತ್ತೆ. ಅದೇ ರೀತಿ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣಗಳನ್ನು ನಾವು ಆಚೆ ಹಾಕಿದಾಗ ಮಾತ್ರ ಇದರನ್ನು ನಾವು ಬೆಳಕಿನಡೆಗೆ ತಗೊಂಡು ಬರ್ಬೋದು, ರೈತರಿಗೆ ನಾವು ಬುದ್ಧಿಯನ್ನು ಹೇಳ್ಬೋದು ಅಂತಕ್ಕಂಥದ್ದು ಈ ಒಂದು ಕಥೆಯ ನೀತಿ ಆಗಿರ್ತದೆ. ಅಂದರೆ ಇದು ಮೇನ್ ನೀತಿ ಏನಪ್ಪ ಅಂತಂದರೆ, ಇಲ್ಲಿ ಇತರರ ತಪ್ಪನ್ನು ಹುಡ್ಕೋಕ್ಕಿಂತ ಮುಂಚೆ ನಮ್ಮ ತಪ್ಪುಗಳನ್ನು ನಾವು ಸರಿ ಮಾಡಿಕೊಂಡ್ರೆ ಏನಾಗುತ್ತೆ, ಇಲ್ಲಿ ನಮ್ಮ ಜೀವನ ಚೆನ್ನಾಗಿರ್ತದೆ
ಅಂತಕ್ಕಂಥದ್ದನ್ನು ಈ ಒಂದು ಪಾಠದ ಮೂಲಕ ನಾವು ತಿಳ್ಕೊಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಇಲ್ಲಿ ಒಂದಷ್ಟು ಆಲೋಚಿಸ್ರಿ ಮತ್ತು ಮಾಡಿರಿ ಅಂತ ಒಂದು ಕೊಟ್ಟಿದ್ದಾರೆ ನೋಡಿರಿ. ಇತರರು ಅನುಸರಿಸದಿದ್ದರೂ ನೀವು ನಿಮ್ಮ ಮೌಲ್ಯಗಳನ್ನು ಅನುಸರಿಸಬೇಕೇ ಅಥವಾ ಏಕೆ? ಬೇರೆಯವರು ಏನಾದ್ರು ಅನುಸರಿಸ್ತೇ ಇರಲಿ ಕೆಲವು ಮೌಲ್ಯಗಳನ್ನು, ನೀವು ಅನುಸರಿಸ್ತಿಲ್ವ? ಅನುಸರಿಸ್ತಿದ್ರೆ ಯಾಕೆ ನೀವು ಅನುಸರಿಸ್ತೀರಾ ಅಂತಕ್ಕಂಥದ್ದಕ್ಕೆ ನೀವು ಉತ್ತರವನ್ನು ಮಕ್ಕಳು ಹೇಳಬೇಕಾಗತ್ತೆ. ಜೊತೆಗೆ ಒಳ್ಳೆಯ ನಡತೆಗೆ ಸಂಬಂಧಿಸಿದಂಥ ಗಾದೆ ಮಾತುಗಳನ್ನು ಹಿರಿಯರಿಂದ ಸಂಗ್ರಹಿಸಿ ತರಗತಿಯಲ್ಲಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಂದರೆ ಒಳ್ಳೊಳ್ಳೆ ಗಾದೆ ಮಾತುಗಳನ್ನು ಏನು ಮಾಡಬೇಕು, ಮಕ್ಕಳು ತಮ್ಮ ಪೋಷಕರ ಹತ್ರ ಕೇಳಿಕೊಂಡು ಸಂಗ್ರಹಿಸಿ ಬರೆದು ಅದನ್ನು ಶಾಲೆಯಲ್ಲಿ ಬಂದು ಸ್ನೇಹಿತರಿಗೆ ಹೇಳಬೇಕಾಗತ್ತೆ. ಎಕ್ಸಾಂಪಲ್, ಮಾಡಿದ್ದುಣ್ಣು ಮಾರಾಯ, ನಾವೇನು ಮಾಡ್ತೀವಿ ಅದೇ ನಮಗೆ ಸಿಗುತ್ತೆ. ಅದೇ ರೀತಿ ಹಲವಾರು ಒಳ್ಳೊಳ್ಳೆ ಗಾದೆಗಳನ್ನು ಮಕ್ಕಳು ಏನು ಮಾಡಬೇಕು, ಸಂಗ್ರಹಿಸ್ಕೊಂಡು ಬಂದು ಸ್ನೇಹಿತರ ಹತ್ರ ಹಂಚ್ಕೋಬೇಕಾಗತ್ತೆ. ನಾವು ಅನುಸರಿಸುವ ಮೌಲ್ಯಗಳನ್ನು ಮಾತ್ರ ಇತರರಿಂದಲೂ ನಿರೀಕ್ಷಿಸಬಹುದು. ಅಂದರೆ ನಾವೇನು ಒಳ್ಳೆಯ ಮೌಲ್ಯಗಳನ್ನು ಅನುಸರಿಸ್ತಿದ್ದೀವಿ ಅಂತಂದರೆ ನಾವೇನು ಮಾಡ್ಬೋದು, ಅವ್ರ ಹತ್ರನೂ ಅದನ್ನ ಕೇಳ್ಬೋದು. ನಾವೇ ಇಲ್ಲಿ ಅನುಸರಿಸ್ತಿಲ್ಲ ಅಂತಂದರೆ ಇನ್ನೊಬ್ಬರನ್ನ ಕೇಳೋದಕ್ಕೆ ನಮಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.